ಬೆಂಗಳೂರಿನಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಡೆದಂತಹ ಕನ್ನಡ ಹಬ್ಬದಲ್ಲಿ ಮಹತ್ವದ ಘೋಷಣೆಯನ್ನ ಮಾಡಲಾಗಿದೆ. 2027ರ ಜನವರಿ 30 ಮತ್ತು 31ರಂದು ಬೆಂಗಳೂರಿನ ಅರಮನೆ ಮೈದಾನದ ರಾಯಲ್ ತ್ರಿಪುರ ವಾಸಿನಿಯಲ್ಲಿ ವಿಶ್ವ ಕುಂದಾಪುರ ಕನ್ನಡ ಸಮ್ಮೇಳನ 2027 ಅದ್ದೂರಿಯಾಗಿ ನಡೆಯಲಿದೆ. ಕಳೆದ 8 ವರ್ಷಗಳಿಂದ ನಡೀತಾ ಇದ್ದಂಥ ವಿಶ್ವ ಕುಂದಾಪುರ ಕನ್ನಡ ಹಬ್ಬ ಈ ಬಾರಿ ಜಾಗತಿಕ ಸ್ವರೂಪವನ್ನು ಪಡೆದುಕೊಂಡಿದ್ದು, ಸಮ್ಮೇಳನಕ್ಕೆ 3 ಲಕ್ಷಕ್ಕೂ ಅಧಿಕ ಮಂದಿ ಸೇರುವಂತಹ ನಿರೀಕ್ಷೆ ಇದೆ. ಸಮ್ಮೇಳನದ ಪೂರ್ವಭಾವಿಯಾಗಿ ಪೋಸ್ಟರ್ ಲಾಂಚ್ ಕಾರ್ಯಕ್ರಮವೂ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಸಂಗೀತ ನಿರ್ದೇಶಕ ರವಿ ಬಸ್ರೂರು, ನಟ ನಿರಂಜನ ಸುಧೀಂದ್ರ, ನಟ ನಿರ್ಮಾಪಕ ಪ್ರಮೋದ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ವೇಳೆ ಕುಂದಾಪುರ ಕನ್ನಡದ ಗ್ರಾಮೀಣ ಆಟಗಳು, ಸಾಂಪ್ರದಾಯಿಕ ಆಹಾರ ಖಾದ್ಯಗಳು ಹಾಗೂ ಸಂಸ್ಕೃತಿಯನ್ನು ಪರಿಚಯಿಸುವಂಥ ವಿವಿಧ ಕಾರ್ಯಕ್ರಮಗಳು ಗಮನ ಸೆಳೆದವು. ಆ ಕಾರಣಕ್ಕೆ ಇವತ್ತು ಈ ಭಾಷೆಗೋಸ್ಕರ ದುಡಿತಾ ಇರುವಂತ ಎಲ್ಲ ಜೀವಗಳನ್ನು ಗಮನಿಸಿದ್ರೆ, ಯಾಕಂದ್ರೆ ಪ್ರಪಂಚದಲ್ಲಿ ಸಾವಿರಾರು ಭಾಷೆಗಳನ್ನು ನಶಿಸಿ ಹೋಗಿವೆ. ಸಂಶೋಧಕರಿಗೆ ಸಿಗದಿರುವಂತಹ ಭಾಷೆಗಳಿವೆ. ಎಷ್ಟೋ ಭಾಷೆಗಳಿಗೆ ನಮ್ಮ ಅಸ್ತಿತ್ವ ಇದೆ, ಮುಂದಿನ ತಲೆಮಾರಿನ ನಂತರ ಆ ಭಾಷೆ ಇಲ್ಲ ಅನ್ನುವಂಥದ್ದು ದಾಖಲೆ ಹೇಳ್ತದೆ. ಆದರೆ ಕುಂದಾಪುರದಲ್ಲಿ ಹುಟ್ಟಿ ಬೆಳೆದಿರುವಂತ ಈ ಭಾಷೆ ಹೇಳುತ್ತೆ, ಇದು ವಿಶ್ವಕ್ಕೆ ವಿಶ್ವ ಭಾಷೆಯಾಗಿ ನಾನು ಪರಿವರ್ತನೆ ಆಗ್ತೀನಿ ಅಂತ ಹೇಳುವಂತ ಒಂದು ಸೆಳೆತನಿರುವಂತಹ ವಾತಾವರಣ ಕುಂದಾಪುರದ ಕನ್ನಡಕ್ಕೆ ಒಂದು ಶಕ್ತಿ ಕೊಡುವಂತಹ ಚಟುವಟಿಕೆಗಳು ಬೆಂಗಳೂರಲ್ಲಿ ನಮ್ಮ ಜನವರಿ 31 ತಾರೀಕು ನಡೀತಾ ಇದ್ರೆ, ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಟ್ಟಾಗಿ ಇದು ನಮ್ಮ ಹಬ್ಬ, ನಮ್ಮ ಕುಟುಂಬದ ಹಬ್ಬ, ನಮ್ಮೆಲ್ಲರ ಹಬ್ಬ ಅನ್ನುವಂಥ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸರ್ವ ದರಗಳ ಸಹಕಾರದ ಜೊತೆಯಲ್ಲಿ